ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಕಾರ್ಲೈನ್ಸ್ ಯೂಸ್ ಕಾರ್ಸ್ ಪ್ರೀ ಓನ್ ಶೋರೂಮ್ ಹತ್ರ ಇದ್ದೀವಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು ಎಲ್ಲ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಸಾಕಷ್ಟು ಜನ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡ್ತಿರ್ತೀರಾ, ಸರ್ ತೋರಿಸಿರೋ ಶೋರೂಮ್ಗಳೇ ತೋರಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಆ ಥರ ಏನಿಲ್ಲ. ಸೊ ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾವು ಹೋಗಿ ಈ ವಿಡಿಯೋ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ನಾವು ಫಸ್ಟ್ ಟೈಮ್ ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಿರೋದು. ಸೊ ಇವ್ರದ್ದು ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಹೊಸ ಶೋರೂಮು, ಸೊ ನಾವೇ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಶೋರೂಮ್ ಓನರ್ನ ಬನ್ನಿ ಮಾತಾಡ್ಸೋಣ. ಓಕೆ ಫ್ರೆಂಡ್ಸ್, ಇವಾಗ ಶೋರೂಮ್ ಓನರ್ ಇದ್ದಾರೆ. ಸರ್ ಹೇಳಿ ಸರ್, ಎಷ್ಟು ದಿವಸ ಆಯಿತು ಈ ಶೋರೂಮ್ನ ಓಪನ್ ಮಾಡಿ ನೀವು? ಸರ್ 9ನೇ ತಾರೀಕು ಮಾಡಿದ್ವಿ ಸರ್, ಲಾಸ್ಟ್ ಮಂತ್ 9ನೇ ತಾರೀಕು. ಸರ್ ಮುಂಚೆ ಎಲ್ಲಿ? ಸೊ ಎಲ್ಲೂ ಇಲ್ಲ, ಇದೇ ಫಸ್ಟ್ ಟೈಮಾ? ಸೊ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಯೂಸ್ಡ್ ಕಾರ್ಸ್ದು? ಓಕೆ ಸರ್, ಇನ್ನೊಂದ್ಸಲ ಅಡ್ರೆಸ್ ಹೇಳಿ ಸರ್, ಇದು ಲೊಕೇಶನ್ನು. ಸರ್ ಕೊಟ್ಟಿಗೆಪಾಳ್ಯ ಸಿಗ್ನಲ್ಲು, ಓಕೆ, ಲಾರಿ ಸ್ಟ್ಯಾಂಡ್ ಆಪೋಸಿಟ್ ಬರ್ತದೆ, ಕಾರ್ಲೈನ್ಸ್ ಅಂತ. ಓಕೆ ಓಕೆ, ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕಾಲ್ ಮಾಡ್ಕೊಬನ್ನಿ ಸರ್. ಇದು ಇವರು ಹೊಸದಾಗಿ ಶೋರೂಮ್ ಓಪನ್ ಮಾಡಿದ್ದಾರೆ. ನಾನು ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಲಿಂಕ್ ಕೊಡ್ತೀನಿ. ಸರ್ ತುಂಬ ಕಂಗ್ರಾಟ್ಸ್ ಸರ್, ಹೊಸದಾಗಿ ಶೋರೂಮ್ ಓಪನ್ ಆಗಿದೆ. ಸೊ ನಮ್ಮ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಬರ್ತಿರುತ್ತೆ. ಸೊ ಆರಾಮಾಗಿ ನೀವು ಕಾಲ್ ಪಿಕ್ ಮಾಡಿಲ್ಲ ಅಂದರೂ ಮೆಸೇಜ್ ಹಾಕಿ. ಸೊ ನಿಮಗೆ ಖಂಡಿತ ಒಂದು ರೆಸ್ಪಾನ್ಸ್ ಮಾಡ್ತಾರೆ. ಸೊ ಇವ್ರ ಕಡೆ ಶೋರೂಮಿಂದನೂ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ಇವಾಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಇವಾಗ ನಮ್ಮ ವಿಡಿಯೋದಲ್ಲಿ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಹೋಂಡಾ ಇದು ಅಮೇಜ್ಗೆ. ಸೊ ಸಡನ್ ಗಾಡಿ ಸರ್, ಇದು ಪೆಟ್ರೋಲ್ ಗಾಡಿ ಇದೆ ಸರ್? ಇದು ಡೀಸೆಲ್ ಸರ್. ಡೀಸೆಲ್ ಸರ್? ಎಷ್ಟು ಹೊಡಿದೆ ಸರ್ ಈ ಗಾಡಿ? ಸರ್ ಇದು ಬಂದು ನಿಮಗೆ 80,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಸ್ಟೇರಿಂಗ್ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ. ಓಕೆ, ಗಾಡಿ ತುಂಬ ನೀಟಾಗಿದೆ, ಎಲ್ಲೂ ಸ್ಕ್ರ್ಯಾಚ್ ಆಗಲಿ ಡಿಮ್ ಆಗಲಿ ಏನೂ ಆಗಿಲ್ಲ. 13 ಮಾಡಲು, ಸಿಂಗಲ್ ಓನರು ಸರ್. 13 ಮಾಡಲು, ಸಿಂಗಲ್ ಓನರ್. ಕಿಲೋಮೀಟರ್ ಸರ್ 80,000 ಓಡಿದೆ. 80,000 ನೋಡಿದೆ ಸರ್. ಇದು ಡೀಸೆಲ್ ಆಗಿರೋದ್ರಿಂದ ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡುತ್ತೆ ಸರ್ ಇದು? ಸರ್ ಮೈಲೇಜ್ ಎಲ್ಲ ಇದು ಒಂದು 19 ಬರುತ್ತೆ ಸರ್. 19-20 ಬಂದೇ ಬರುತ್ತೆ ಮೈಲೇಜ್ ಇದು. ಓಕೆ ಸರ್, ಇನ್ಸೂರೆನ್ಸ್ ಏನಿದೆ ಸರ್ ಈ ಗಾಡಿಗೆ? ಸರ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್. ಕಾಂಪ್ರೆನ್ಸಿವ್ ಸಿಂಗಲ್ ಓನರ್ ಅಲ್ವಾ, ಕಾಂಪ್ರೆನ್ಸಿವ್. ಸರ್ ಒಂದ್ಸಲ ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿಗೆ. ಸರ್ 4.5 ಲಕ್ಷ ಮಾಡೋದು. ನಿಮ್ಮ ಕಡೆಯಿಂದ ವ್ಯೂವರ್ಸ್ ಕಸ್ಟಮರ್ ಬಂದರೆ ಒಂದು 430ಗೆ ಮಾಡಿಕೊಡ್ತೀನಿ. 430ಗೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಇಲೈಟ್ i20 ಅನಿಸುತ್ತೆ. ಸೊ ಆಲ್ರೆಡಿ ಈ ಗಾಡಿ ಸೇಲ್ ಆಗಿದೆ, ಬಟ್ ನಾವು ಮಾಡಲ್ ತಿಳ್ಕೊಳ್ಳೋಣ ಬನ್ನಿ. ಆ್ಯಂಡ್ ಕಸ್ಟಮರ್ಗೆ ಯಾವ ಪ್ರೈಸ್ಗೆ ಕೊಟ್ಟಿದ್ದಾರೆ ಅಂತ ಸರ್ ಹೇಳಿ ಸರ್. ಈ ಮಾಡಲ್ ಯಾವುದಿದು ಸರ್? 18 ಮಾಡಲು. 18 ಮಾಡಲು ಸರ್. ಎಷ್ಟಕ್ಕೆ ಕೊಟ್ರಿ ಸರ್ ಫೈನಲ್ ಕೋಟಿಂಗ್ ಪ್ರೈಸ್ ಕಸ್ಟಮರ್ಗೆ? 18 ಮಾಡಲು, ಸಿಂಗಲ್ ಓನರು, ಲೋ ಮೈಲೇಜ್ ಗಾಡಿ ಇದು. ಲೋ ಮೈಲೇಜ್ ಒಂದು 30,000 ಓಡಿದೆ ಅಷ್ಟೇ ಗಾಡಿ. ಬರೀ 30,000 ಓಡಿ? 30,000 ಓಡಿದೆ. ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಬರೀ 30,000 ಓಡಿರೋದು. ಹೌದು. ಎಷ್ಟಕ್ಕೆ ಫೈನಲ್ ಮಾಡಿ ಕೊಟ್ಟಿದ್ದೀರಾ ಸರ್? ಇದು 7 ಚಿಲ್ಲರೆ ಮಾಡ್ಕೊಟ್ಟಿದ್ದು ನಾವು. 7 ಲ್ಯಾಕ್ ಚಿಲ್ಲರೆ ಮಾಡ್ಕೊಟ್ಟಿದ್ದೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಸರ್ ಫೋರ್ಡ್ ಫಿಗೋ. ಫೋರ್ಡ್ ಫಿಗೋ ಸಿಂಗಲ್ ಓನರು, 11 ಮಾಡಲು, ಓಕೆ, ಡೀಸೆಲ್ ಗಾಡಿ. ಪೆಟ್ರೋಲ್ ಗಾಡಿ ಸರ್ ಇದು. ಪೆಟ್ರೋಲ್ 4 ಹೊಸ ಟೈರ್ ಇದೆ, ಶೋರೂಮ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಕವರ್ ಇದೆ, ಇಂಟೀರಿಯರ್ ತುಂಬ ನೀಟಾಗಿದೆ. 2,75,000 ಹೇಳ್ತಾರೆ, ಸ್ವಲ್ಪ ನೆಗೆಷಿಯೇಟ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಇದು ಎಷ್ಟು ಸರ್ ಪ್ರೈಸು? 2,75,000, 2,75,000. ಸ್ವಲ್ಪ ನೆಗೆಷಿಯಬಲ್ ಮಾಡಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಅಮೇಜ್ ಬಂದ್ಬಿಟ್ಟು ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಹುಡುಕ್ತಾ ಇರ್ತೀರಾ ಅಮೇಜ್ನ, ಯಾಕೆಂದರೆ ಇದು ಒಳ್ಳೆ ಸೆಡಾನ್ ಗಾಡಿ. ಆ್ಯಂಡ್ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಆಗಿರಲಿ, ತುಂಬ ಚೆನ್ನಾಗಿರುತ್ತೆ ಗಾಡಿ ಮಾತ್ರ. ಸೊ ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು. ಕಂಡೀಷನ್ 4 ಕೂಡ ಪವರ್ ಸೆನ್ಸರ್ಸ್ ಎಲ್ಲ ಬರುತ್ತೆ, ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಟೈರ್ ಕಂಡೀಷನ್ ಒಂದು 80% ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳ್ಳೆ ಕಲರು ಕೂಡ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಹೋಂಡಾ ಸಿಟಿ ಫೀಲ್ ಥರನೇ ಬರುತ್ತೆ ಈ ಗಾಡಿ ಬಂದ್ಬಿಟ್ಟು. ಸೊ ಇವಾಗ ಬಂದ್ಬಿಟ್ಟು ಫೋರ್ಡ್ ಫಿಗೋ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಸೊ 4 ಕೂಡ ಹೊಸ ಟೈರ್ ಇದೆ ಫೋರ್ಡ್ ಫಿಗೋ ಅಲ್ಲಿ. ಆ್ಯಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ಕಾರು. ಸೊ ನಿಮಗೆ ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, AC ಬರುತ್ತೆ. ಸರ್ ಈ ಗಾಡಿಗೆ ಏನು ಕೋಟಿಂಗ್ ಪ್ರೈಸ್ ಹೇಳಿದ್ರಿ ಸರ್? 2,75,000. 2,75,000ಗೆ ಮಾಡಿ ಕೊಟ್ಬಿಡ್ತಾರೆ. ಸೊ ಇವಾಗ ಬಂದ್ಬಿಟ್ಟು ಒಂದು ಟೊಯೋಟೋ ಇನೋವಾ ಇದೆ, ಬಟ್ ಇದು ಕಸ್ಟಮರ್ಗೆ ಆಗೋಗಿದೆ. ಸರ್ ಹೇಳಿ ಸರ್, ಎಷ್ಟಕ್ಕೆ ಆಗೋಯ್ತು? ಮಾಡಲ್ ಏನಿದು ಸರ್? 7 ಸಿಂಗಲ್ ಓನರು. ಓಕೆ, 4,80,000 ಆಗಿದೆ ಸರ್. 4,80,000ಗೆ ಆಗಿದೆಯಾ? 2011 ವಿ ವರ್ಷನ್. 7 ಮಾಡಲು. 7 ಮಾಡಲು. ಓಕೆ ಓಕೆ ಓಕೆ. ಸರ್ ಎಷ್ಟು ಹೊಡಿತ್ತು ಗಾಡಿ ಇದು? ಸರ್ 167 ಓಡಿದೆ, ಸಿಂಗಲ್ ಓನರ್ ಗಾಡಿ ಇದು. ಓಕೆ ಓಕೆ. ಬ್ರ್ಯಾಂಡ್ ನ್ಯೂ ಟೈರು. ಆಲ್ಮೋಸ್ಟ್ ಸಿಂಗಲ್ ಓನರ್ ಅಂದರೆ ಟ್ರ್ಯಾಕ್ ಎಲ್ಲ ಇರುತ್ತೆ. ಸರ್ ಎಷ್ಟಕ್ಕೆ ಮಾಡಿಕೊಟ್ರಿ ಈ ಗಾಡಿ ಇದು? ಸರ್ ಅದು 470 ಫೈನಲ್ ಮಾಡಿಕೊಟ್ಟಿದ್ದು ನಾವು. ಓಕೆ ಸರ್, ಥ್ಯಾಂಕ್ ಯು. ಸೊ ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನಾನು ಯಾಕೆ ಸೆಲ್ ಆಗಿರೋ ಪ್ರೈಸ್ನು ಹೇಳ್ತಿದ್ದೆ ಅಂದರೆ ನೀವು ಹುಡುಕೋಬೋದು ಆ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ಯಾಂಟ್ರೋ ಇದೆ, ಹೇಳಿ ಸರ್ ಡೀಟೇಲ್ಸ್ ಸ್ಯಾಂಟ್ರೋ ಬಗ್ಗೆ. ಸರ್ 6 ಮಾಡಲ್ ಇದು, ಸೆಕೆಂಡ್ ಓನರು, ಫ್ರೆಶ್ FC ಇದೆ. 5 ವರ್ಷ FC ಬರುತ್ತೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, AC, ಪವರ್ ಸ್ಟೇರಿಂಗು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಸರ್ವಿಸ್ ಮಾಡಿಸ್ಕೋಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟು ಟೈರ್ ಕಂಡೀಷನ್ ಆಗಲಿ, ಡಾಕ್ಯುಮೆಂಟ್ಸ್ ಕಂಡೀಷನ್ ಆಗಲಿ ಎಲ್ಲ ನೀಟಾಗಿದೆ ಸರ್ ಗಾಡಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 160 ಫೈನಲ್ ಮಾಡಿ ಕೊಡ್ತೀರಾ? ಸೊ ನೋಡ್ತಾ ಇರ್ಬೋದು
ಟೈರು ಆಲ್ಮೋಸ್ಟ್ 80% ತುಂಬ ಚೆನ್ನಾಗಿದೆ. ಸ್ಯಾಂಟ್ರೋ ಜಿಂಗ್. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರ ಸ್ಯಾಂಟ್ರೋ ಜಿಂಗ್ಗೆ. ಸೊ ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಎಲ್ಲ ಈ ಥರ ಇದೆ ನೋಡ್ತಾ ಇರ್ಬೋದು. ಸೊ ಪೋಸ್ಟರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, AC, ಟುಡೇ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ವಿಫ್ಟ್ ಪೆಟ್ರೋಲ್ ಡೀಸೆಲ್ಲ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟು. ಓಕೆ. VX ಮಿಡಲ್ ವೆರ್ಷನ್ನು. ಓಕೆ. ಇದಕ್ಕೆ ಬಂದು ಶೋರೂಮಿಂದ ಸಿಸ್ಟಮ್ ಬಂದಿದೆ. ಓಕೆ. ಆಟೋ ಮಿರರ್ ಕ್ಲೋಸ್ ಫೋಲ್ಡಿಂಗ್ ಬರುತ್ತೆ. ಓಕೆ. ಫಾಗರ್ ಡಿಫಾಗರ್ ಎಲ್ಲ ಇದೆ. ಗಾಡಿ ತುಂಬ ನೀಟಾಗಿದೆ. ಓಕೆ. VX ಮಿಡಲ್ ವೇರಿಯಂಟ್ ಇದು. ಮಿಡ್ಲ್ ವೇರಿಯಂಟ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬರೀ 42,000 ಓಡಿದೆ. 42,000 ಓಡಿದೆ ಅಷ್ಟೇ. ಗಾಡಿ ತುಂಬ ಚೆನ್ನಾಗಿದೆ. ಟೈರ್ ಕಂಡೀಷನ್ ಸಿಗುತ್ತೆ? ಹಾಂ ಎಲ್ಲ ಸಿಗುತ್ತೆ ಸರ್ ಇದು. ಓಕೆ ಸರ್. ಗಾಡಿ ಹೇಳ್ಬಿಡಿ ಸರ್ ಈ ಗಾಡಿಗೆ. ಸರ್ ಇದು ಬಂದು 5.5 ಲಕ್ಷ ಮಾಡ್ಕೊಡ್ತೀನಿ ಸರ್ ಫೈನಲ್. 5.5 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀರಾ ಸರ್? ಇದು ಪೆಟ್ರೋಲ್ ಗಾಡಿ ಅಲ್ವಾ ಇದು? ಸೊ ಪೆಟ್ರೋಲ್ ಗಾಡಿ 5.5 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು. ಸೊ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಟೈರ್ ಕಂಡೀಷನು. ಸೊ ಕಾಲ್ ಮಾಡ್ಕೊಬನ್ನಿ. ಒನ್ ಆಫ್ ದ ಬೆಸ್ಟ್ ಕಾರ್ ಇನ್ ಮಾರುತಿ ಸುಜುಕಿ ಅಂತಲೇ ಹೇಳ್ಬೋದು. ಇಂಟೀರಿಯರ್ಸ್ ಬಂದು ಎಲ್ಲ ಈ ಥರ ಇದೆ ನೋಡ್ತಾ ಇರ್ಬೋದು. ಎಲ್ಲ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 2 ಏರ್ ಬ್ಯಾಗು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಕೂಡ ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಕಾಲ್ ಮಾಡ್ಕೊಬಂದ್ಬಿಡಿ. ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಈ ಥರ ಲೆಜೆಂಡ್ರಿ ಕಾರು ಸ್ಕಾರ್ಪಿಯೋ ಕಾಣಿಸ್ಕೊತೈತೆ. ಸೊ ಔಟ್ಲುಕ್ ಮಾತ್ರ ಫೆಂಟಾಸ್ಟಿಕ್ ಆಗಿದೆ. ನೋಡ್ತಾ ಇರ್ಬೋದು ಔಟ್ಲುಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಸೊ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸೊ ಸೈಡ್ ವ್ಯೂ ಎಲ್ಲ. ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ 11 ಮಾಡಲು, ಸಿಂಗಲ್ ಓನರು, 1,07,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಓಕೆ. ಗಾಡಿ ತುಂಬ ನೀಟ್ ಇದೆ. ಇದು ಹೈಬ್ರಿಡ್ ಹೈಬ್ರಿಡ್. ಯಮಕ್ ಹೈಬ್ರಿಡ್ VLX ಟಾಪ್ ಎಂಡ್ ಮಾಡಲು. ಗಾಡಿ ತುಂಬ ಚೆನ್ನಾಗಿದೆ ಸರ್. ಸ್ಟೇರಿಂಗ್ ಕಂಟ್ರೋಲಿಂಗ್ ಬರುತ್ತೆ. ಆಚೆ ಎಕ್ಸ್ಟ್ರಾ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ವಿ. ಶೋರೂಮಿಂದ ಏನು ಬಂದಿದ್ದು ಸೀಟ್ ಕವರ್ ಹಂಗೆ ಇದೆ. ಯಾವುದೇ ರೀತಿ ಪೈಂಟಿಂಗ್ ಆಗಲಿ ಏನಿಲ್ಲ. ಶೋರೂಮ್ ಟ್ರ್ಯಾಕ್ ಫುಲ್ ಸಿಗುತ್ತೆ ನಿಮ್ಮ ಗಾಡಿಗೆ. ಓಕೆ ಸರ್, ಥ್ಯಾಂಕ್ ಯು. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 5.5 ಲಕ್ಷ ಮಾಡ್ಕೊಡ್ತೀನಿ ಸರ್. ನಿಮ್ಮ ವ್ಯೂವರ್ಸ್ ಏನೋ ಬಂದರೆ ಅಂದರೆ ಒಂದು 540 ಗಂಟೆ ಮಾಡ್ಕೊಡ್ತೀನಿ. 540ಗೆ ಒಂದು ಲೆಜೆಂಡ್ರಿ ಕಾರ್ ಮಾಡಿಸ್ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು. ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಈ ಗಾಡಿಯಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಒನ್ ಆಫ್ ದ ಬೆಸ್ಟ್ ಕಾರು. ಸೊ ಲಾಂಗ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಮಹೇಂದ್ರ ಸ್ಕಾರ್ಪಿಯೋ VLX ಮೈಕ್ರೋ ಹೈಬ್ರಿಡ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ರೇರ್ ವ್ಯೂ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ವಿಫ್ಟು LDI ಡೀಸೆಲ್ ಗಾಡಿ ಇದೆ. ಹೇಳಿ ಸರ್ ಡೀಟೇಲ್ಸು. ಸೊ 4 ಕೂಡ ಹೊಸ ಟೈರ್ ಇದೆ ನೋಡ್ತಾ ಇರ್ಬೋದು. ಜಸ್ಟ್ ಈಗಲೇ ಹಾಕಿಸ್ಕೊಂಬಂದು ಹಿಂಗೆ ನಿಲ್ಲಿಸಿರೋ ಥರ ಇದೆ. ಸೊ ಆಲ್ಮೋಸ್ಟ್ ಹೊಸ ಟೈರ್ಸ್ ಎಲ್ಲ ಇದೆ. ಸೊ ಹೇಳಿ ಸರ್ ಡೀಟೇಲ್ಸು ಈ ಕಾರ್ ಬಗ್ಗೆ. ಸರ್ ಈ ವೆಹಿಕಲ್ ಬಂದು ಈಗ ಬಂದಿದ್ದು ಜಸ್ಟು ಕಸ್ಟಮರ್ ವೆಹಿಕಲ್ಲು. ಗಾಡಿ ತುಂಬ ನೀಟಿದೆ. LDIಯಿಂದ VDI ಮಾಡಿದ್ದಾರೆ. 9 ಮಾಡಲೋದು, ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ರಿವರ್ಸ್ ಕ್ಯಾಮ್ರಾ, TV ಎಲ್ಲ ಇದೆ. ನೀಟಾಗಿದೆ ಗಾಡಿ. ಓಕೆ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಕಸ್ಟಮರ್ ಬಂದು 3,10,000 ಹೇಳಿದ್ರು. 310 ಹೇಳಿದ್ರು. ಓಕೆ. ಕಸ್ಟಮರ್ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಡೈರೆಕ್ಟ್ ಮಾಡಿಕೊಡ್ತೀನಿ. ಸೊ ಓಕೆ ಸರ್. ಸೊ ಸ್ವಲ್ಪ ಇದು ಕಸ್ಟಮರ್ ಗಾಡಿ. ಸೊ ಈಗಲೇ ಜಸ್ಟ್ ಪಾರ್ಕ್ ಆ್ಯಂಡ್ ಸೇಲ್ಗೆ ತಂದುಬಿಟ್ಟಿರೋ ಗಾಡಿ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಬಟ್ ಕೋಟಿಂಗ್ ಪ್ರೈಸ್ ಏನು ಹೇಳಿ ಸರ್? 3,10,000. ಸೊ 3,10,000 ಈ ಗಾಡಿಗೆ ಕೋಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಸ್ಟಮರ್ಗೆ ಡೈರೆಕ್ಟಾಗಿ ಮಾತಾಡ್ಕೋಬೋದು. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಇದು ಡೀಸೆಲ್ ಕಾರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು ಸರ್ 18 ಎಲ್ಲ ಕ್ಲೈಮ್ ಮಾಡುತ್ತಾ? 18-19 ಕ್ಲೈಮ್ ಮಾಡುತ್ತಾ ಮೈಲೇಜು? ಬರುತ್ತೆ ಸರ್ ಮೈಲೇಜ್. ಸೊ ಒಂದು ಸಲ ಸರ್ವಿಸ್ ಕಾಸ್ಟು ಅಪ್ರಾಕ್ಸಿಮೇಟ್ಲಿ ಒಂದು 3,000 to 4,000-5,000 ಒಳಗಡೆ ಸರ್ವಿಸ್ ಕಾಸ್ಟ್ ಅಷ್ಟೇ. ಮೇಂಟೆನೆನ್ಸ್ ಚೆನ್ನಾಗಿರ್ಬೇಕಷ್ಟೇ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. 18 ಬರುತ್ತೆ, 19 ಬರುತ್ತೆ, 20 ಕೂಡ ಬರುತ್ತೆ. ಓಕೆ ಸರ್, ಒಳಗಡೆ ಪವರ್ ಇಂದ ಫಿಟೆಡ್ ಇದೆ. ಇದು LDIಯಿಂದ VDI ಆಗಿದೆ ನೋಡ್ತಾ ಇರ್ಬೋದು. 4 ಕೂಡ ಪವರ್ ವಿಂಡೋ ಇದೆ. ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ, ಟುಡೇ ಆಡಿಯೋ ಸಿಸ್ಟಮ್ ಎಲ್ಲ ಇದೆ. ಮೇಲ್ಗಡೆ ರಿವರ್ಸ್ ಕ್ಯಾಮ್ರಾ ಇದಿದೆ, ಡ್ಯಾಶ್ ಕ್ಯಾಮ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಡ್ಯಾಶ್ ಕ್ಯಾಮ್ ಎಲ್ಲ ಇದೆ ನಿಮಗೆ. ಓಕೆ ಸರ್, ಒಂದು 3,10,000 ಕೋಟಿಂಗ್ ಪ್ರೈಸು. ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಸೊ ಇವಾಗ ಬಂದುಬಿಟ್ಟು ಎದುರುಗಡೆ ಒಂದು ಪೋಲೋ TDI ಡೀಸೆಲ್ ಗಾಡಿ ಇದೆ ಸರ್. ಇದು ಟ್ರೆಂಡ್ ಲೈನು ಮಿಡಲ್ ವೇರಿಯಂಟ್ ಅನಿಸುತ್ತೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಕಂಫರ್ಟ್ ಲೈನ್ ಇದು 1.5 GT. ಹೌದು, 14 ಮಾಡಲು 15 ರಿಜಿಸ್ಟ್ರೇಷನ್ನು. ಗಾಡಿ ತುಂಬ ನೀಟಿದೆ. ಓಕೆ. ಅವು ಸರ್ 4 ಟೈರು ಹೊಸ ಇದೆ, ಫ್ರೆಶ್ ಕಂಪ್ ಇನ್ಸೂರೆನ್ಸ್ ಬರುತ್ತೆ. ಸರ್ ಓನರ್ ಜಾಸ್ತಿ 4 ಜನ ಓನರ್ ಆಗಿದ್ದಾರೆ. ಗಾಡಿ ತುಂಬ ನೀಟಿದೆ. ಅದು ಒಟ್ಟಿನಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಲಿ ರಿಪ್ಲೇಸ್ಮೆಂಟಲ್ಲಿ ಏನಿಲ್ಲ.
ಆ ಫ್ಯಾಮಿಲಿ ಏನೋ ಇದು ಮಾಡಿಕೊಂಡು ಓನರ್ ಜಾಸ್ತಿ ಆಗಿದೆ ಅಷ್ಟೇ ಸರ್. ನಿಮ್ಮ ವ್ಯೂವರ್ಸ್ ಏನೋ ಬಂದರೆ 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ನಾನು. 4.5 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಕಾಲ್ ಮಾಡ್ಕೊಬನ್ನಿ, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಪೋಲೋ ಬಗ್ಗೆ ಒಂದು ಮಾತು ಹೇಳ್ತೀನಿ. ಸೊ ಸ್ಟ್ರಾಂಗ್ಲಿ ಬಿಲ್ಟ್ ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ ಈ ಕಾರಲ್ಲಿ. ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಕಾಲ್ ಮಾಡ್ಕೊಬನ್ನಿ. ಸೊ ಇವ್ರದ್ದು ಅಡ್ರೆಸ್ಸು, ಲೊಕೇಶನು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಸೊ ಇವಾಗ ಅದ್ರ ಪಕ್ಕದಲ್ಲೇ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ ಸ್ವಿಫ್ಟಿದು ZXi ಸಿಂಗಲ್ ಓನರು, ಓಕೆ, ಬಟನ್ ಸ್ಟಾರ್ಟು ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್, ಡಬಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ, ಡಿಫಾಗರು, ಹಿಂದೆ ಬ್ಯಾಕ್ ವೈಫರ್ ಬರುತ್ತೆ, ಶೋರೂಮ್ ಮ್ಯಾಗ್ವಿಲ್ ಇದೆ, ಒಂದು 80ಇಂದ 90% ಟೈಯರ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. 1,07,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಸಿಗುತ್ತೆ ನಿಮಗೆ, ಚೆಕ್ ಮಾಡ್ಕೋಬೋದು ಬೇಕಾದರೆ. ಸರ್ ಇದು ಪ್ರೈಸ್ ಬಂದು 6.5 ಲಕ್ಷ ಹೇಳ್ತೀರಾ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 6.5 ಲಕ್ಷ ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಟಾಪ್ ಎಂಡ್ ಗಾಡಿ ಸರ್, ಇದು ಪೆಟ್ರೋಲ್ ಅಲ್ಲ ಇದು? ಸೊ ZXi ಪ್ಲಸ್ ಓಪನ್ ಮಾಡ. ಸೊ ಆಲ್ಮೋಸ್ಟ್ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ZXi ಪ್ಲಸ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಕೂಡ ಇದೆ, 4 ಸೆನ್ಸಾರ್ಸ್ ಕೂಡ ಇದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ಆ್ಯಂಡ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, 2 ಆಡಿಯೋ ಸಿಸ್ಟಮ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಆ್ಯಂಡ್ ಮಿರರ್ ಫೋಲ್ಡಿಂಗ್ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ. ಸೊ ಕಾಲ್ ಮಾಡ್ಕೊಬನ್ನಿ. ರೇರ್ ಸ್ಪಾಯ್ಲರ್ ಕೂಡ ಇದೆ, ಒಳ್ಳೆ ಸ್ಪಾಯ್ಲರ್ ಕೂಡ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿಗೆ. ಸರ್ ನಿಮ್ಮ ವ್ಯೂವರ್ಸ್ ಏನಾದ್ರು ಬಂದರೆ, ನಿಮ್ಮ ಕಡೆ ನನ್ನ ಕಸ್ಟಮರ್ ಬಂದರೆ ಇದಕ್ಕೆ 6,25,000 ಮಾಡ್ಕೊಡ್ತೀನಿ ಸರ್. 6,25,000ಕ್ಕೆ ಮಾಡ್ಕೊಡ್ತೀನಿ. ಓಕೆ, ಗಾಡಿ ತುಂಬ ನೀಟಿದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದುಬಿಟ್ಟು ಒಂದು ಸೆಲೇರಿಯೋ ಇದೆ, ಹೇಳಿ ಸರ್ ಡೀಟೇಲ್ಸು. ಸೊ ಸಾಕಷ್ಟು ಜನ ಎಲ್ಲ ಸೆಲೇರಿಯಾಗೆಲ್ಲ ಕಮೆಂಟ್ಸ್ ಎಲ್ಲ ಮಾಡ್ತಿದ್ರು ಸರ್, ನಮಗೆ ಸೆಲೇರಿಯೋ ಬೇಕಂತ ಹೇಳ್ಬಿಟ್ಟು. ಸೊ ಇಲ್ಲೊಂದು ಸೆಲೇರಿಯೋ ಇದೆ, ಅದು ಕೂಡ ರೆಡ್ ಕಲರು, ಹೇಳಿ ಸರ್ ಡೀಟೇಲ್ಸು. ಸರ್ ಇದು 15 ಮಾಡಲು, ಸಿಂಗಲ್ ಓನರು, ಓಕೆ, 75,000 ಕಿಲೋಮೀಟ್ರ್ ಓಡಿದೆ. VXi ವೇರಿಯಂಟು, ಮಿಡಲ್ ವೇರಿಯಂಟು. ಫ್ರಂಟ್ 2 ಟೈರ್ ಹೊಸದಿದೆ, ಬ್ಯಾಕ್ ಟೈರ್ ಇಂದ ಒಂದು 50% ಇದೆ. ಗಾಡಿ ತುಂಬ ನೀಟಿದೆ, ಎಲ್ಲೋ ಡೆಂಟ್ ಆಗಲಿ ಸ್ಕ್ರ್ಯಾಚ್ಗಳಾಗಲಿ ಯಾವುದೂ ಇಲ್ಲ ಜಾಸ್ತಿ. ಅದೇನು ಶೋರೂಮ್ ಪೈಂಟಲ್ಲಿದೆ, ಶೋರೂಮ್ ಪೈಂಟಲ್ಲಿದೆ ಸರ್. 4 lakhs ಕೋಟಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ಕಡೆಯಿಂದ ಕಸ್ಟಮರ್ ಏನಾರು ಬಂದರೆ ಒಂದು 390 ಗಂಟೆ ಮಾಡಿಕೊಡ್ತೀನಿ. 390ಗೆ ಮಾಡಿಕೊಟ್ಬಿಡ್ತೀರಾ? ಸೊ ಒನ್ ಆಫ್ ದ ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ಸೊ 390ಗೆ ಮಾಡಿಕೊಟ್ಬಿಡ್ತಾರೆ. ಗಾಡಿ ಯಾವ ಥರ ಇದೆ ಅಂತ ನೋಡ್ಬೋದು. ಸೆಲೇರಿಯೋ VXi. ಸೊ ಬೆಸ್ಟ್ ಸರ್. ಇದು ಮೈಲೇಜ್ ಒಂದು 17 ಕ್ಲೈಮ್ ಮಾಡುತ್ತೆ ಸರ್. 18 ಆರಾಮಾಗಿ ಬರುತ್ತಲ್ಲ, ಪೆಟ್ರೋಲ್ ಗಾಡಿ. ಓಕೆ ಓಕೆ, VXi ಸರ್. ಇದರಲ್ಲಿ VXiಯಲ್ಲಿ ಏನು ಫೀಚರ್ಸ್ ಬರುತ್ತೆ ಸರ್? ಫ್ಯೂಚರ್ಸ್ ಇಲ್ಲ ಗೊತ್ತಾಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು, ಪವರ್ ವಿಂಡೋ ಬರುತ್ತೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಆ್ಯಂಡ್ 2 ಆಡಿಯೋ ಸಿಸ್ಟಮ್ ಇದೆ ಫಿಟ್ಟೆಡ್. ಓಕೆ ಸರ್, ಥ್ಯಾಂಕ್ ಯು. ಸರ್ ಪ್ರೈಸ್ ಏನು ಹೇಳಿದ್ರಿ ಈ ಗಾಡಿಗೆ? ಸರ್ 4 lakhs ಹೇಳಿದ್ದು. ನಿಮ್ಮ ಕಡೆಯಿಂದ ಕಸ್ಟಮರ್ 390 ಮಾಡ್ಕೊಡ್ತೀನಿ. ಅದು ಕೂಡ ಡಾಕ್ಟರ್ ಓಡಿಸಿರೋ ಗಾಡಿ, ಆಲ್ಮೋಸ್ಟ್ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದುಬಿಟ್ಟು ಒಂದು ಝೈಲೋ ಇದೆ, ಹೇಳಿ ಸರ್ ಡೀಟೇಲ್ಸ್ ಝೈಲೋ ಬಗ್ಗೆ. ಸರ್ ಇದು 10 ಮಾಡಲು, ಸೆಕೆಂಡ್ ಓನರು, ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಶೋರೂಮ್ ಮ್ಯಾಗ್ವಿಲ್ ಇದೆ, E8 ಇದು. E8 ಅಂದರೆ ಮ್ಯಾಗ್ವಿಲ್ ಎಲ್ಲ ಶೋರೂಮಿಂದಲೇ ಬರುತ್ತೆ. ಗಾಡಿ ತುಂಬ ನೀಟಿದೆ ಸರ್, ವೈಟ್ ಕಲರು, ಸೆಕೆಂಡ್ ಓನರು. 3,95,000 ಹೇಳೋದು. ನಿಮ್ಮ ಕಡೆಯಿಂದ ಕಸ್ಟಮರ್ 385 ಮಾಡಿಕೊಡ್ತೀನಿ. 385ಗೆ ಮಾಡಿಸ್ಕೊಟ್ಬಿಡ್ತಾರೆ, ನೋಡ್ತಾ ಇರ್ಬೋದು. ಸೊ 4 ಕೂಡ ಮ್ಯಾಗ್ವಿಲ್ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇದೆ, ನೋಡ್ತಾ ಇರ್ಬೋದು. ಸೊ ಒಂದು ದೊಡ್ಡ ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಕಾರ್ ಅಂತಲೇ ಹೇಳ್ಬೋದು. ಸೊ ರೇರ್ ಸ್ಪಾಯ್ಲರ್ ಕೂಡ ಇದೆ. E8 ಝೈಲೋ ಮಹೇಂದ್ರ. ಸರ್ ಇವಾಗ ಈ ಗಾಡಿ ಮಹೇಂದ್ರ ಸರ್ವಿಸ್ ಕಾಸ್ಟೆಲ್ಲ ಎಷ್ಟಾಗ್ಬೋದು ಸರ್? ಸರ್ ಸರ್ವಿಸ್ ಕಾಸ್ಟ್ ಅಂತ ಏನು ಬರಲ್ಲ ಸರ್. ಡೀಸೆಲ್ನಲ್ಲಿ ನೀವು ಈಗ 7,500-8,500 ಸಾವಿರಕ್ಕೆ ಸರ್ವಿಸ್ ಇದೆ, ಒಬ್ಬರು 10,000ಕ್ಕೆ ಮಾಡಿಸ್ತಾರೆ. ಆ ಥರ ಮಾಡ್ಸೋಕೆ ಹೋದ್ರೆ ಇಂಜಿನ್ ಲೈಫ್ ಹೊಂಟೋಗುತ್ತೆ. ಓಕೆ, ಅಷ್ಟು ಇನ್ನೇನಾಗಲ್ಲ. 1,000 ಬೇಗನೆ ಮಾಡಿಸಿದ್ರೆ ಇಂಜಿನ್ ಪರ್ಫಾರ್ಮೆನ್ಸು ಸರ್ ಒಂದು 8,000ಕ್ಕೆ ಮಾಡಲಿ ಸರ್, ಪ್ರಾಬ್ಲಮ್ ಏನಾಗಲ್ಲ. 1,500 ಕಿಲೋಮೀಟರ್ ಎಲ್ಲ ಹೋಯ್ತಾರೆ, ಬೇಗ ಮಾಡಿಸಿದ್ರೆ ಇಂಜಿನ್ ಲೈಫ್ ಬರುತ್ತೆ ಸರ್. ಮೈಲೇಜ್ ಬಂದು ಈ ಗಾಡಿದು ಒಂದು 14ರಿಂದ 15 ಮೈಲೇಜ್ ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ಏನು ಪ್ರೈಸ್, ಕೋಟಿಂಗ್ ಪ್ರೈಸ್ ಹೇಳಿದ್ದು ಸರ್? ಇದು 395 ಹೇಳ್ತಿರೋದು. ನಿಮ್ಮ ಕಡೆಯಿಂದ ಕಸ್ಟಮರ್ 385 ಮಾಡಿಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ W10 ಆಟೋಮೆಟಿಕ್ಕು XUV 500 ಟಾಪ್ ಎಂಡ್ ಗಾಡಿ ಆಟೋಮೆಟಿಕ್ ಯಾರೆಲ್ಲ ಹುಡುಕ್ತಾ ಇದ್ದೀರಾ, ಇಲ್ಲೊಂದು ಆಟೋಮೆಟಿಕ್ ಸಿಗ್ತೈತೆ, ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು 15 ಮಾಡಲು, ಸೆಕೆಂಡ್ ಓನರ್ ಆಗಿದೆ, 1,07,000 ಓಡಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸನ್ರೂಫ್ ಬರುತ್ತೆ, ಆಟೋಮೆಟಿಕ್ ವೇರಿಯಂಟು. ಗಾಡಿ ತುಂಬ ನೀಟಾಗಿದೆ ಸರ್. ಸ್ಟೇರಿಂಗ್ ಕಂಟ್ರೋಲು, ಡಬಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 11 lakh ಮಾಡೋದು. ನಿಮ್ಮ ಕಡೆಯಿಂದ ಏನೋ ವ್ಯೂವರ್ಸ್ ಏನಾದ್ರು ಬಂತು ಅಂದರೆ ಒಂದು 1075 ಗಂಟೆ ಮಾಡ್ಕೊಡ್ತೀನಿ. ಇನ್ನೂ ಬಂತು ಅಂದರೆ ಗಾಡಿ ಓನರ್ ಡೈರೆಕ್ಟ್ RC ಓನರ್ ಬೇಕಾದ್ರೆ ಪೇಮೆಂಟ್ ಮಾಡ್ಬೋದು ನೀವು. ಓಕೆ ಸರ್, ಥ್ಯಾಂಕ್ ಯು. ಸೊ W10 ಆಟೋಮೆಟಿಕ್ಕು
ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನ ಎಲ್ಲ ಆಟೋಮೆಟಿಕ್ಕಾಗಿ ಹುಡುಕ್ತಾ ಇರ್ತೀರಾ. ಸೊ ನೋಡ್ತಾ ಇರ್ಬೋದು, ಇಂಟೀರಿಯರ್ ಕ್ಲಾಸ್ ನೀಟ್ ಕಂಡೀಷನಲ್ಲಿದೆ. ಸರ್ ಈ ಗಾಡಿಗೆ ಇನ್ಸೂರೆನ್ಸ್ ಏನಿದೆ ಸರ್? ಕಾಂಪ್ರೆನ್ಸಿವ್ ಇದೆಯಾ? ಕಾಂಪ್ರೆನ್ಸಿವ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಕಾಲ್ ಮಾಡ್ಕೊಬನ್ನಿ. ಸೊ ಇವಾಗ ಬಂದ್ಬಿಟ್ಟು ನಮ್ಮ ಎದುರುಗಡೆ ಒಂದು ಬ್ರಿಜಾ ಇದೆ, ಅದು ಕೂಡ ಡೀಸೆಲ್ ಕಾರು. ಸೊ ಅಲೈ ವೀಲ್ಸ್ ಎಲ್ಲ ಇದೆ. ಕಾರ್ ಮಾತ್ರ ವೈಟ್ ಕಲರ್, ಎಕ್ಸಲೆಂಟ್ ಆಗಿದೆ. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು 17 ಸೆಕೆಂಡ್ ಓನರು. ಸರ್ ಇದು ಎಕ್ಸ್ಟ್ರಾ ಅಲೈ ವೀಲ್ಸ್ ಹಾಕ್ಸಿರೋದು, ಅಂದರೆ ಶೋರೂಮ್ ಅಲೈ ವೀಲ್ಸ್ ಇದೆ, ಅದು ಬೇಕಾದ್ರೆ ಸ್ಪೇರ್ ಕೊಡ್ತಾರೆ. ಎಕ್ಸ್ಟ್ರಾ ಅಲೈ ವೀಲ್ಸ್ ಹಾಕ್ಸಿರೋದು ಸರ್. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ZDI ಇದು ಸೆಕೆಂಡ್ ಓನರ್ ಆಗಿದೆ. ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ. ಇನ್ನು ರನ್ನಿಂಗ್ 3 days ಇದೆ. 3 days ಒಳಗಡೆ ಬಂದರೆ ಮಾಡಿಸ್ಕೊಡ್ತೀನಿ ಸರ್. ಎಷ್ಟು ಸರ್ ಗಾಡಿ ಇದು? ಸರ್ ಇದು 66,000 ಓಡಿದೆ ಸರ್. 66,000 ಓಡಿದೆ. ಸ್ಟೇರಿಂಗ್ ಕಂಟ್ರೋಲು, ಡಬಲ್ ಏರ್ ಬ್ಯಾಗು, ಶೋರೂಮ್ ಸಿಸ್ಟಮು, ಶೋರೂಮಲ್ಲೇ ಸೀಟ್ ಕವರ್ ಹಾಕ್ಸಿರೋದು. ಇದಕ್ಕೆ ಗಾಡಿ ತುಂಬ ನೀಟಿದೆ. ಒಂದ್ಸಲ ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 8.5 ಇಲ್ಲಿ ಬಂದು ಹೇಳಿದ್ರೆ ನಿಮ್ಮ ಕಡೆಯಿಂದ ಕಸ್ಟಮರ್ ಏನೋ ಬಂದರೆ ಒಂದು 825 ಮಾಡಿಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ನಮ್ಮ ಕಡೆ ಕಸ್ಟಮರ್ ಎಲ್ಲ ಬಂದರೆ ಒಂದು 825ಗೆ ಮಾಡಿಕೊಟ್ಬಿಡ್ತಾರೆ. ಓಪನ್ ಆಗಿದೆ. ಸೊ ಡಿಸೈರ್ ಇದು ಬ್ರೆಜಾ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಟಾಪ್ ಎಂಡು 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, 2 ಆಡಿಯೋ ಸಿಸ್ಟಮು, ಆ್ಯಂಡ್ ಲೆದರ್ ಇಂಟೀರಿಯರ್ಸು, ಕಂಪನಿ ಫಿಟೆಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಆ್ಯಂಡ್ ರೇರ್ ಸ್ಪಾಯ್ಲರ್ ಕೂಡ ಇದೆ, ಅದು ಕೂಡ ಡೀಸೆಲ್ ಗಾಡಿ. ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಇದು ಗ್ರೌಂಡ್ ಕ್ಲಿಯರೆನ್ಸು ತುಂಬ ಚೆನ್ನಾಗಿ ಬರುತ್ತೆ. ಸರ್ ಹೇಳಿ ಸರ್, ಇನ್ನೊಂದು ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿಗೆ. ಸರ್ 8.5 ಹೇಳೋದು, ನಿಮ್ಮ ಕಡೆಯಿಂದ ಕಸ್ಟಮರ್ 825 ಮಾಡಿಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಇವಾಗ RC ಓನರ್ಗೆ ಪೇಮೆಂಟ್ ಮಾಡ್ಬೋದು ನೀವು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದುಬಿಟ್ಟು ಒಂದು ಓಮ್ನಿ ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ 10 ಮಾಡಲು, ಸಿಂಗಲ್ ಓನರು, ಓಕೆ 5 ಸೀಟ್ರು 8 ಸೀಟ್ರು ಮಾಡಿಸಿದ್ದಾರೆ. ಫ್ಲೋರ್ ಮ್ಯಾಟಿಂದ, ಸೀಟ್ ಕವರಿಂದ, ಟೈರ್ಗಳಿಂದ ಎಲ್ಲ ಹೊಸದು. ಗಾಡಿ ತುಂಬ ನೀಟಿದೆ. ಸಿಂಗಲ್ ಓನರ್ ವೆಹಿಕಲು, ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಸ್ಕೊಡೋದು. ಓಕೆ ಸರ್, ಥ್ಯಾಂಕ್ ಯು. ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 1,85,000 ಕೊಡ್ತೀನಿ ಸರ್ ನಾನು. 1,85,000ಗೆ ಮಾಡಿಕೊಟ್ಬಿಡ್ತೀರಾ? ಸೊ 4 ಕೂಡ ಹೊಸ ಟೈರ್ ಇದೆ ಗಾಡಿಯಲ್ಲಿ. ಸೊ ಓಮ್ನಿ ಆಲ್ಮೋಸ್ಟ್ ನಿಮಗೆ ಕಮರ್ಷಿಯಲ್ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಳ್ಳಿ ಕಡೆನೂ ಆರಾಮಾಗಿರುತ್ತೆ, ಆ್ಯಂಡ್ ಆರಾಮಾಗಿ ಒಂದು 8 ಜನ ಕೂತ್ಕೊಂಡು ಹೋಗ್ಬಿಡ್ಬೋದು. ಗಾಡಿ ಮಾತ್ರ ಈ ಥರ ಇದೆ. ಸೊ ಇವಾಗ ಬಂದುಬಿಟ್ಟು ತುಂಬಾ ಡಿಮ್ಯಾಂಡ್ ಇದೆ ಓಮ್ನಿಗೆ. ಸೊ ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. 2010 ಓಮ್ನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಸೊ ಇದ್ರ ಶೋರೂಮ್ದು ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನು ಎಲ್ಲ ನಾನು ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಸೊ ಇನ್ನೊಂದು ಸಲ ನಾನು ಅಡ್ರೆಸ್ ಹೇಳ್ಬಿಡ್ತೀನಿ. ಒಂದು ಸಲ ಕೊಟ್ಟಿಗೆಪಾಳ್ಯ, ಔಟರ್ ರಿಂಗ್ ರೋಡು, ಆಪೋಸಿಟ್ಟು ಕೆಂಪೇಗೌಡ ಇನ್ಸ್ಟಿಟ್ಯೂಟು, ನಿಯರ್ BDA ಕಾಂಪ್ಲೆಕ್ಸ್ ಹತ್ರ ಬರುತ್ತೆ. ಫೋನ್ ನಂಬರು ಎಲ್ಲ ಕೊಡ್ತೀನಿ. ಶೋರೂಮ್ ಹೆಸರು ಬಂದುಬಿಟ್ಟು ಕಾರ್ ಲೈನ್ಸ್ ಅಂತ ಹೇಳ್ಬಿಟ್ಟು, ಕಾರ್ ಲೈನ್ಸ್ ಪ್ರೀ ಓನ್ ಯೂಸ್ ಕಾರ್ಸ್ ಅಂತ ಹೇಳ್ಬಿಟ್ಟು, ಬೈ ಸೇಲ್ ಎಕ್ಸ್ಚೇಂಜ್ ಎಲ್ಲ ಇರುತ್ತೆ. ಸೊ ಇವ್ರ ಕಡೆ ಶೋರೂಮಿಂದನೂ ನಿಮಗೆ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಸ್ಟಾಕ್ ಚೇಂಜ್ ಆದಾಗೆಲ್ಲ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಸೊ ಆಲ್ಮೋಸ್ಟ್ ನಿಮಗೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನು ಕೂಡ ಎಲ್ಲ ಮಾಡಿಸ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನನ್ನ ಫೋನ್ ನಂಬರ್ ಎಲ್ಲ ಕೊಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.